ಒಂದು ನಮಗೆ ಚೆನ್ನಾಗಿ ಅರ್ಥ ಆಗ್ಬೇಕಾಗಿದೆ, ನಾವೆಷ್ಟು ಕೆಳಗೆ ತಗ್ಗಿಸಿಕೊಳ್ಳುತ್ತೇವೋ ಅಷ್ಟು ದೇವರು ನಮ್ಮನ್ನ ಮೇಲಿಡುವವನಾಗಿದ್ದಾನೆ. ನಾವೆಷ್ಟು ಮೇಲಿರ್ಲಿಕ್ಕೆ ಇಷ್ಟಪಡ್ತೀವೋ ದೇವರ ಅಷ್ಟೇ ನಮ್ಮನ್ನ ಕೆಳಗೆ ಹಾಕ್ಬಿಡ್ತಾರೆ. ಈ ನಿಯಮ ಯಾವುದೇ ಕಾರಣಕ್ಕೂ ಬದಲಾಗೋದೇ ಇಲ್ಲ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 6, 7, 8, 9 ವಚನಗಳಲ್ಲಿ ಯೇಸು ಕ್ರಿಸ್ತನು ಎಲ್ಲಾ ಮನುಷ್ಯರಿಗಿಂತಲೂ ಕೆಳಗೆ ತಗ್ಗಿಸಿಕೊಂಡನು, ದಾಸನ ಸ್ವರೂಪವನ್ನು ಧರಿಸಿಕೊಂಡನು. ಆತನು ಶಿಲುಬೆ ಮರಣವನ್ನು ಆದ್ರೂ ಹೊಂದುವಷ್ಟು ತಗ್ಗಿಸಿಕೊಂಡನು. ಶಿಲುಬೆ ಮರಣ ಅಂದ್ರೆ ದೇಶ ಭ್ರಷ್ಟರಿಗೆ, ದೇಶ ದ್ರೋಹಿಗಳಿಗೆ ಕೊಡುವಂತಹ ಒಂದು ಮರಣ. ಆದ್ರೆ ಯೇಸು ಅದನ್ನ ಸಹಿಸಿಕೊಂಡ್ರು. ದೇವರ ಸ್ವರೂಪನ ಬಿಟ್ಬಿಟ್ಟು ಬಂದ್ರು, ಎಲ್ಲವನ್ನ ತ್ಯಜಿಸಿ ಬಂದ್ರು. ಏನೇ ತ್ಯಜಿಸಿ ಬಂದ್ರು, ಏನೇ ಬಿಟ್ಬಿಟ್ಟು ಬಂದ್ರು ಸಹ, ಎಲ್ಲವನ್ನ ಬಿಟ್ಟು ಬಂದ್ರು. ಯೇಸುಸ್ವಾಮಿ ಅದ್ರ ಕುರಿತಾಗಿ ಚಿಂತಿಸಲಿಲ್ಲ. ಎಲ್ಲವನ್ನ ತ್ಯಜಿಸಿ ಬಂದ್ರು, ಎಲ್ಲವನ್ನ ಬಿಟ್ಟು ಬಂದ್ರು. ಏನಾಯ್ತು? ದೇವರು ಮರ್ತ್ಯ, ಪಾತಾಳ ಲೋಕದಲ್ಲಿ, ಭೂಲೋಕದಲ್ಲಿ, ಪರಲೋಕದಲ್ಲಿ ಎಲ್ಲಾ ಲೋಕಗಳಿಗಿಂತಲೂ ಮೇಲಾದ ನಾಮವನ್ನು ಆತನಿಗೆ ಕೊಟ್ಬಿಟ್ರು. ಎಲ್ಲಾ ನಾಮಗಳು ಆತನ ಮುಂದೆ ಅಡ್ಡ ಬೀಳಲೇಬೇಕು. ಎಲ್ಲಾ ನಾಲಿಗೆಗಳು ಆತನನ್ನು ಒಡೆಯ ರಕ್ಷಕ ಎಂಬುದಾಗಿ ಹೇಳಬೇಕು. ಎಲ್ಲ ಜನಾಂಗಗಳು ಆತನನ್ನು ಒಡೆಯ ರಕ್ಷಕ ಎಂಬುದಾಗಿ ಹೇಳುವಂತೆ ಆತ ನಾಮವನ್ನು ಮೇಲಾದ ನಾಮವಾಗಿ ದೇವರಿಗೆ, ಯೇಸುವಿಗೆ ಕೊಡಲ್ಪಟ್ಟದೆ.